ರೆಡಿ. ತೋರಿಸ್ತೀವಿ ಇವರ ಡ್ರಾಮಾ, ನೋಡಿ ನಕ್ಬಿಡಿ. ಇದು ಮಾತಿಗೆ ಮಾತು ಕೊಡುವ ಶೋ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ. ಚುನಾವಣಾ ಚುರುಮುರಿ ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ, ನೀವು ಡೌನ್ಲೋಡ್ ಮಾಡಿ. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾಪ್ಲಸ್. ವರ್ಷದ ಕನ್ನಡಿಗ ಅನ್ನೋದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಒಂದು ಯೋಚನೆ. ತುಂಬಾ ಜನಕ್ಕೆ ಸ್ಫೂರ್ತಿ, ಅರ್ಥಪೂರ್ಣವಾದ ಕಾರ್ಯಕ್ರಮ, ಹೆಮ್ಮೆ ಅನ್ಸುತ್ತೆ, ವಿಶಿಷ್ಟವಾದ ಅನುಭವ, ಬಹಳ ಶ್ಲಾಘನೀಯ. ಇನ್ನು ಸಾಧನೆ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಬೆಂಚ್, ಕಾಮಿಡಿ ಪಂಚ್, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ ಸರಿ. ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ ಚುನಾವಣಾ ಚುರುಮುರಿ. ನೋಡಿ, ಎಂಜಾಯ್ ಮಾಡಿ. ಚುನಾವಣಾ ಚುರುಮುರಿ. ರಾಗಿ ಮುದ್ದೆ ಫ್ರೀ, ಚಾಪೆ ತುಪ್ಪ ಫ್ರೀ. ಅಯ್ಯ, ಅದೇನ್ ಫ್ರೀ ಕೊಡ್ತಾ ಇದ್ದೀರಿ ಅಂತ ಒಸಿ ಬುಡ್ಸಿ ಹೇಳಿ ಸಿದ್ದರಾಮಯ್ಯನವರೇ. ನಾವು ಅಧಿಕಾರಕ್ಕೆ ಬಂದ ಮೇಲೆ 7 ಕೆಜಿ ಅಕ್ಕಿ ಎಲ್ಲ ಫ್ರೀ ಆಗಿ 10 ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಎಲ್ರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. 10 ಕೆಜಿ ಬೇಕೋ ಬೇಡ? ಇದೇನಿದು? ಬೇಕೇ ಬೇಕು. ನಮ್ಮೇಲೆ ನಂಬಿಕೆ ಇದೆಯಲ್ವಾ? ನಮ್ಮೇಲೆ ವಿಶ್ವಾಸ ಇದೆಯಲ್ವಾ? ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ, ಓಟ್ ಹಾಕ್ಸಿ. ಆಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ, ಓಟ್ ಹಾಕ್ಸಿ. ಒಂದ್ಸಲ ಹೇಳ್ಬಿಡಿ. ಆಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ, ಓಟ್ ಹಾಕ್ಸಿ. ಥ್ಯಾಂಕ್ ಯು ಸರ್. ಅದು ನೀವು ಬರ್ತಾ ಹಾಗೆ ಕನ್ನಡ ಊಟ ಮುಗಿಸ್ಕೊಂಡ್ ಬಂದ್ರಿ ಅನ್ಸುತ್ತೆ. ಗಂಟಲಲ್ಲಿ ನಲ್ಲಿ ಮೂಳೆ ಸಿಗಾಕೊಂಡ್ಬಿಟ್ಟು ನಾಲ್ಗೆ ಟ್ವಿಸ್ಟ್ ಆಗ್ಬಿಡ್ತು ನಿಮ್ಗೆ. ಅಲ್ಲ, ಕಾಂಗ್ರೆಸ್ಸಿಗೆ ಓಟ್ ಹಾಕಿ, ಹಾಕ್ಸಿ. ಯಾಕಪ್ಪ? 10 ಕೆಜಿ ಅಕ್ಕಿಯನ್ನ. ಆಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ, ಓಟ್ ಹಾಕ್ಸಿ. ಥ್ಯಾಂಕ್ ಯು ಸರ್. ನೀವು ಅಕ್ಕಿ, ಬೇಳೆ, ಸಕ್ಕರೆ ಎಲ್ಲ ಫ್ರೀ ಆಗಿ ಕೊಡ್ತೀರಿ. ಅಲ್ಲಿ ನಮ್ಮ ಕುಮಾರಣ್ಣವರು 120 ಸೀಟು ಗೆದ್ಬಿಟ್ಟು ಸಾಲನೇ ಮನ್ನಾ ಮಾಡ್ತೀನಿ ಅಂತ ತಲೆ ಸೌರ್ಕೊಂಡು ನಿಂತವ್ರೆ. 59 ಸೀಟ್ ಗೆದ್ದಿತ್ತು 2004ರಲ್ಲಿ. ಆಮೇಲೆ ಎಲೆಕ್ಷನ್ ನಡೀತು 2008ರಲ್ಲಿ. ಎಷ್ಟು ಸೀಟ್ ಗೆದ್ರು? ಆಮೇಲೆ ಎಲೆಕ್ಷನ್ ನಡೀತು 2008ರಲ್ಲಿ. ಎಷ್ಟು ಸೀಟ್ ಗೆದ್ರು? 28. 13ರಲ್ಲಿ 40 ಗೆದ್ರು. ಈಗ ಹೆಂಗೆ ನೋಡಿ 20 ಗೆದ್ಬಿಡ್ತಾರೆ. ಯಾವ ನನ್ನ ಮಗನಿಗೆ ಗೊತ್ತು? ಹೌದಲ್ವಾ? ಪ್ರತಿ ಎಕ್ಸಾಮ್ ಅಲ್ಲೂ 20-30 ತಗೊಳ್ಳೋ ಕುಮಾರಣ್ಣ 120 ಹೆಂಗ್ ತಗೊಂಡ್ಬಿಡ್ತಾರೆ? ಸಿದ್ದರಾಮಯ್ಯನವ್ರು ಹೇಳೋದು ಕರೆಕ್ಟೇ ಕುಮಾರಣ್ಣವ್ರೆ. ನನ್ನ ಪಕ್ಷದ 120 ಇರ್ಲಿ, ಅವ್ರು ಏನು ಅನ್ನೋದು ಯೋಚನೆ ಮಾಡ್ಬೇಕಲ್ಲ. ಅವ್ರ ಕ್ಷೇತ್ರವೇ ಇಲ್ಲದೆ ಇನ್ನು ದುರ್ಬ್ಯಾಕ್ ಹುಡುಕ್ತಾವ್ರೆ ಯಾವ ಕ್ಷೇತ್ರ ಅಂತ ಹೇಳಿ. ಒಳ್ಳೆ ಮೈತ್ರಿ ಸರ್ಕಾರ ನಿಮ್ದು. ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವ್ರೆ, ಆಗಿದ್ದಾಗ್ಲಿ ನೀವ್ ಯಾವ ಕ್ಷೇತ್ರದಲ್ಲಿ ನಿಲ್ತೀರಾ ಅಂತ ಒಂದು ಖರ್ಚಿ ಹಾಕ್ಬಿಡಿಯಪ್ಪ. ಇವ್ರ ಗೋಳ್ಗಳನ್ನ ಕೇಳಕ್ಕಾಗಲ್ಲ ನಮ್ಮ ಕಿವಿಲಿ. ಅಂದ್ಮೇಲೆ ಈ ಸರ್ತಿ ಸಿಎಂ ಆಗೇ ಬಿಡ್ತೀರಾ ಅನಿಸ್ತದೆ ಸಿದ್ದರಾಮಯ್ಯನವರೇ. ನೀವು ಏನಂತೀರಾ ಸಾಹೇಬ್ರೆ? ಅಯ್ಯೋ, ನೀವು ಹೂ ಅನ್ನೋ ಅಷ್ಟೊತ್ತಿಗೆ ನಮ್ ಪ್ರೋಗ್ರಾಮೇ ಮುಗ್ದೋಯ್ತದೆ. ಬೇಗ ಅದೇನ್ ಹೇಳಿ. ಸಿದ್ದರಾಮಯ್ಯನಿಗೆ ಬಾದಾಮಿಗೆ ತಂದು ನಿಲ್ಸಿ ಗೆಲ್ಲಿಸಿದವ್ ನಾನು. ಹೌದಾ? ಇವನಿಗೆ 2 ಸಲ ಪೊಲಿಟಿಕಲ್ ಲೈಫ್ ಕೊಟ್ಟೆ ನಾನು. ಇವನಿಗೆ ಮೇಕಪ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿದೆ ನಾನು. ಎಂತ ಗ್ರೇಟ್ ವ್ಯಕ್ತಿ ನೀವು. ನಮ್ಮ ಯಡಿಯೂರಪ್ಪನವ್ರನ್ನ ಹಂಗೆ ಸಿಎಂ ಮಾಡ್ಬಿಡೋದಲ್ವಾ? ಯಡಿಯೂರಪ್ಪ ಮೂಲೆ ಗುಂಪಾಗಿ ಭಾರಿ ದಿವಸ ಆಯ್ತು. ಅಯ್ಯೋ ಸುಮ್ನಿರಿಪ್ಪ, ಅದು ಮೊದ್ಲೇ ನೊಂದಿರೋ ಜೀವ. ಈಗ ನಿಮ್ಮ ಸಿಎಂ ಯಾರು ಅಂತ ಡಿಸೈಡ್ ಮಾಡಿದ್ರ? ಸಿಎಂ ಕುಮಾರಸ್ವಾಮಿ ನಮ್ ಸಿಎಂ ಫಸ್ಟ್ ಪ್ರಿಯಾರಿಟಿ. ಅವ್ರದ್ದಾಗ್ಯದ ಬಾಸಂಗ ಕಟ್ಟಾಗ್ಯದ, ಅವ್ರ ಮದುವೆ ಆಗ್ಲಿ, ಅದಾದ್ಮೇಲೆ ನೋಡೋಣ ಮುಂದಿನ ಮದುವೆಗೆ. ಅಂತೂ ಕುಮಾರಣ್ಣವ್ರಿಗೆ ಬಾಸಿಗ ಕೆಡ್ಸಿ ಪೇಟ ತೊಡ್ಸಿ ಮದುವೆ ಮಾಡ್ತೀರ ಅನ್ನಂಗ ಆಯ್ತು. ನಮ್ಮ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರೆಲ್ಲ ಕರೀರಿಯಪ್ಪ. ಇದೇ ಜನ ಮೇಕಪ್ ಮಾಡ್ಕೊಂಡು ಬಂತಂತಾವ ಬರ್ತವೆ. ನಾನ್ ಚೆನ್ನಾಗಿದ್ದೀನಿ ನನಗೆ ಕಟ್ಕೊಳ್ಳಿ, ನಾ ಚೆನ್ನಾಗಿ ನನಗೆ ಕಟ್ಕೊಳ್ಳಿ. ಇವರಿಬ್ರು ಮೇಕಪ್ ಮಾಡಿ ಬರ್ತಾ ಇದ್ರೆ ಕೇಳಿ. ಇವತ್ತಿಗೆ ಇನ್ನು 99 ದಿನ ಉಳಿದದ, ವೇಟ್ ಮಾಡಿ. ಒಳ್ಳೆ ಮೈತ್ರಿ ಸರ್ಕಾರ ನಿಮ್ದು.
ಅಯ್ಯೋ ಇಂಥವನ್ನೆಲ್ಲ ನೋಡಿ 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 ಎಲೆಕ್ಷನ್ ಟೈಮ್ಗೆ ನಮ್ಮ ಕಣ್ಗುಡ್ಡೆಗಳೇ ಆಚೆ ಬಂದ್ಬಿಡ್ತವೆ. ನೋಡ್ರೆ ಬನ್ನಿ, ಇವತ್ತು ಭಾನುವಾರ ಬಾಡೂಟ ತಿನ್ಕೊಂಡು ಮನೆ ಕಡೆ ಹೊಂಟ್ಬಿಡೋಣ. ಚುರುಮುರಿ 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 ಚುರುಮುರಿ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ